ಆ, ಒಂದು ಆಕ್ಟಿವಿಟಿ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಪ್ರಾಕ್ಟೀಸಸ್ ತುಂಬ ದಿನ ಆಯಿತು ಮಾಡಿಲ್ಲ ಅದಕ್ಕೋಸ್ಕರ ಸೊ ಚಾಂಟಿಂಗ್ ಮಾಡಿಬಿಟ್ಟು ಆಮೇಲೆ ಒಂದು ಮೆಡಿಟೇಷನ್ ಮಾಡಿ ಅದಾದಮೇಲೆ ನಾವು ಒಂದು ಆರ್ಟ್ ಫಾರ್ಮ್ ಆಯಿತಾ. ಆರ್ಟ್ ಫಾರ್ಮ್ ಅನ್ನೋದಕ್ಕಿಂತ ಲೈಕ್ ಮಂಡಲ ಮಾಡ್ಸೋಕೆ ನಂಗೆ ಇಷ್ಟ ಇತ್ತು. ಈಗ ಸದ್ಯಕ್ಕೆ ಅದಕ್ಕೆ ಮಟೀರಿಯಲ್ಸ್ ನಿಮಗೆ ಹೇಳಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ಬೇರೆ ಆಕ್ಟಿವಿಟಿ ಮಾಡಿಸ್ತಾ ಇದ್ದೀನಿ. ಜಸ್ಟ್ ಸ್ಕೆಚ್ ಆಯಿತಾ. ಬಟ್ ಏನು ನಿಮ್ಮ ಇನ್ವಾಲ್ವ್ಮೆಂಟೇ ಮೇನ್. ಓಕೆ. ಸೊ ಯಾವಾಗ ನೀವು ಪೂರ್ತಿಯಾಗಿ ಇನ್ವಾಲ್ವ್ಡ್ ಆಗಿರ್ತೀರಾ, ಫೋಕಸ್ಡ್ ಆಗಿರ್ತೀರಾ, ಮತ್ತೆ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ತಾ ಇರ್ತೀರಾ, ನಿಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇರುತ್ತೆ ಆ್ಯಂಡ್ ನಿಮ್ಮ ಸ್ವಾದಿಷ್ಟಾನ ಚಕ್ರ ಕೂಡ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಸೊ ಯಾವಾಗ ನಮಗೆ ಸ್ವಾದಿಷ್ಟಾನ ಚಕ್ರದಲ್ಲಿ ಬ್ಲಾಕೇಜಸ್ ರಿಮೂವ್ ಆಗ್ತಾ ಹೋಗುತ್ತೆ, ಅದು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ, ಅವಾಗ ಏನಾಗುತ್ತೆ ಏನಾಗುತ್ತೆ ಯಾರಾದ್ರೂ ಹೇಳ್ಬೋದಾ ಅಥವಾ ಟೈಪ್ ಮಾಡ್ಬೋದಾ ಮೆಸೇಜ್? ನೆನ್ಪಿದ್ಯಾ? ಸುಮಾರು ಸರಿ ನಾನು ಹೇಳ್ತಾನೆ ಇರ್ತೀನಿ ಬರೀ ಸ್ವಾದಿಷ್ಟಾನ ಚಕ್ರ ಅಂತ ಹೇಳಿ ಅಲ್ವಾ. ಮೈಂಡ್ ಕೂಲ್ ಆಗುತ್ತೆ. ಓಕೆ. ಆಮೇಲೆ ಯೂನಿವರ್ಸ್ ಜೊತೆ ನಿಮ್ಗೆ ಕನೆಕ್ಟ್ ಆಗಕ್ಕೆ ಈಸಿ ಆಗುತ್ತೆ. ಓಕೆ. ವಿಷನ್ಸ್ ಬರುತ್ತೆ. ಹ್ಮ್. ಓಕೆ, ವೆರಿ ಗುಡ್. ಸರಿ. ಮೆಡಿಕಲಿ ಏನಾಗುತ್ತೆ ಅಂತಾನು ಕೂಡ ನಾನು ಹೇಳ್ತೀನಿ, ಅಂದ್ರೆ ಫಿಸಿಕಲಿ ನಮ್ಗೆ ಹೇಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಸೊ ಯಾವಾಗ ಈ ತರ ಆಕ್ಟಿವಿಟೀಸ್ನ ಮಾಡ್ತೀರಾ, ಫಸ್ಟ್ ಆಫ್ ಆಲ್ ನಮ್ಮ ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್ ಎರಡೂ ಕೂಡ ಪೂರ್ತಿಯಾಗಿ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ಕೆಲವೊಂದ್ಸರಿ ಎಸ್, ಬ್ಯಾಲೆನ್ಸಿಂಗ್ ಆಲ್ ದ ಆರ್ಗನ್ಸ್ ರಿಲೇಟೆಡ್ ಟು ಸ್ಯಾಕ್ರಲ್ ಚಕ್ರ. ವೆರಿ ಗುಡ್ ನೇತ್ರ ಅವರೇ. ಸೊ ಏನಾಗುತ್ತೆ, ಸ್ಯಾಕ್ರಲ್ ಚಕ್ರ ಇಸ್ ಫಾರ್ ಕ್ರಿಯೇಟಿವಿಟಿ ಅಲ್ವಾ. ಅಂಡ್ ಇದ್ರಲ್ಲಿ ಯಾವ ತತ್ವ ಇದೆ ನೆನ್ಪಿದೆಯಲ್ವಾ? ಯಾವ ತತ್ವ? ಎಲಿಮೆಂಟ್, ವಾಟರ್ ಎಲಿಮೆಂಟ್ ಅಲ್ವಾ. ವೆರಿ ಗುಡ್. ಓಕೆ. ಸೊ ನೇತ್ರ ಅವರು ಚಕ್ರಾಸ್ ಬಗ್ಗೆ ತುಂಬಾ ಜಾಸ್ತಿ ತಿಳ್ಕೊಂಡಿದ್ದಾರೆ ಕೂಡ, ಅಂಡ್ ರೇಖಿ ಎಲ್ಲಾನು ಪ್ರಾಕ್ಟೀಸ್ ಮಾಡಿದ್ದಾರೆ ಕೂಡ, ಅದಕ್ಕೆ ಅವ್ರಿಗೆ ಶಿಸ್ ಪರ್ಫೆಕ್ಟ್ ಇನ್ ಇಟ್, ಅದಕ್ಕೆ ಟಕ ಟಕ ಆನ್ಸರ್ ಬರ್ತಾ ಇದೆ. ವೆರಿ ಗುಡ್. ಸರಿ. ಸೊ ಏನಾಗುತ್ತೆ, ನಾವು ಯಾವಾಗ ಇದ್ರ ಬಗ್ಗೆ ಅಂದ್ರೆ ಸಕ್ರೆ ಚಕ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವಿ, ನಮ್ಮ ವಾಟರ್ ಎಲಿಮೆಂಟ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಆಯ್ತಾ. ಅದು ಆಕ್ಚುಲಿ ಈ ಫೇಸ್ ಅಲ್ಲಿ, ಅದರಲ್ಲೂ ನಿಮ್ಮ ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಯ್ತಾ. ಯಾಕಂದ್ರೆ ಗರ್ಭಾಶಯದ ಒಳಗಡೆ ಏನು ನಮ್ಮ ಮಗುಗೆ ಒಂಥರ ಕುಶನ್ ತರ ವರ್ಕ್ ಆಗ್ತಾ ಇದೆ ಅಲ್ವಾ. ಸೊ ಏನೇ ಒಂಥರ ಶಾಕ್ ಅಬ್ಸಾರ್ಬರ್ ತರ ಒಳಗಡೆ ಏನಿದೆ, ಅಮ್ನಾಟಿಕ್ ಫ್ಲೂಯಿಡ್ ಅಂದ್ರೆ ನೀರಿದೆ ಅಲ್ವಾ. ಸೊ ಆ ನೀರಿನಲ್ಲೇ ಮಗು ತೇಲ್ತಾ ಇದೆ. ಇವಾಗ್ಲೇ ಸ್ವಿಮ್ಮಿಂಗ್ ಕಲ್ತ್ಬಿಟ್ಟಿದೆ ಅದು. ಅಲ್ವಾ. ಆಲ್ರೆಡಿ ಸ್ವಿಮ್ಮಿಂಗ್ ಬರುತ್ತೆ. ಅದಕ್ಕೆ ಬೇರೆ ದೇಶಗಳಲ್ಲೆಲ್ಲ ಏನ್ ಮಾಡ್ತಾರೆ, ಮಗು ಹುಟ್ತಾನೆ ಅಂದ್ರೆ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಅಲ್ಲಿ ಹೇಗೆ ಕುತ್ಕೊಳ್ಳೋದು ನಡೆಯೋದು ಕಲಿಸ್ತಾ ಹೋಗ್ತೀವೋ ಅದೇ ತರ, ಅದೇ ಕಲಿಯುತ್ತೆ. ಬಟ್ ಅದಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾ ಹೋಗ್ತೀವೋ ಅದೇ ತರ ಈಜಾಡೋದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಒಂದು 6-7 ತಿಂಗಳಿಂದಾನೇ ಮಗುನ ಸ್ವಿಮ್ಮಿಂಗ್ ಕ್ಲಾಸಸ್ಗೂ ಹಾಕ್ಬಿಡ್ತಾರೆ, ಯಾಕಂದ್ರೆ ಇಟ್ ಈಸ್ ಈಸಿ. ಅದಕ್ಕೆ ಅದ್ರ ಬಾಡಿ, ದೇಹ ಅಡಾಪ್ಟ್ ಆಗಿರುತ್ತೆ. ಸೊ ಯಾವಾಗ್ಲೂ 9 ಮಂತ್ಸ್ ಪೂರ್ತಿ ಅಮ್ಮನ ದೇಹದ ಒಳಗಡೆ ನೀರ್ನಲ್ಲೇ ಇದ್ದು ಇದ್ದು ಅದಕ್ಕೆ ಅಭ್ಯಾಸ ಆಗಿರುತ್ತೆ. ಸೊ ಅದ್ ಪ್ಯಾಟ್ರನ್ ಹೊರಗ್ ಬರಕ್ ಮುಂಚೆನೆ ಈ ತರ ಸ್ವಿಮ್ಮಿಂಗ್ ಆ ಥರದ್ದು ಏನಾದ್ರು ಕಲಿಸಿದ್ರೆ ಇನ್ನ ಸರ್ವೈವಲ್ ಸ್ಕಿಲ್ಸ್ ಜಾಸ್ತಿ ಬೆಳೀತಾ ಹೋಗುತ್ತೆ ಅನ್ನೋ ತರ ಅವರು ಹಾಕ್ತಾರೆ. ವಾಟ್ ಎವರ್ ಇಟ್ ಈಸ್, ಬಟ್ ಹುಟ್ಟಾನೆ ಮಗು ಎಷ್ಟೋ ಸ್ಕಿಲ್ಸ್ನ ಕಲ್ತಿರುತ್ತೆ ಆಯ್ತಾ. ಸೊ ಇದು ನೀರಿನ ಅಂಶದ ಬಗ್ಗೆ ಮಾತಾಡ್ಬೇಕಾದ್ರೆ, ವಾಟರ್ ಎಲಿಮೆಂಟ್ ಇದು ಬ್ಯಾಲೆನ್ಸ್ಡ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ನಮ್ಮ ಕಲಾ ಅವ್ರಿಗೆ ಸ್ವಲ್ಪ ವೇರಿಯೇಷನ್ ಆಗಿತ್ತು, ಅದು ವಾಟರ್ ಎಲಿಮೆಂಟ್ ಒಂದ್ ಸ್ವಲ್ಪ ಜಾಸ್ತಿ ಬಂದಿತ್ತು ಅಂತ ಹೇಳ್ಬಿಟ್ಟು ಬೇಗ ಡೆಲಿವರಿ ಮಾಡಿದ್ರು. ಕೆಲವೊಬ್ರಿಗೆ ಅದು ಕಡಿಮೆ ಬಂದ್ಬಿಟ್ಟಿರುತ್ತೆ ಆಯ್ತಾ. ಸೊ ಆ ತರ ಕಡಿಮೆ ಇದ್ರೂನು ತೊಂದ್ರೆ, ಜಾಸ್ತಿ ಇದ್ರೂನು ತೊಂದ್ರೆ. ಅದಕ್ಕೆ ಇದನ್ನ ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡೋದು ನಮ್ಮ ಉದ್ದೇಶ. ಅದಕ್ಕೆ ಏನ್ ಮಾಡ್ಬೇಕು, ಈ ತರ ಏನಾದ್ರೂ ಆರ್ಟ್ ಫಾರ್ಮ್ಸ್ ಅನ್ನ ಕಲಿತಾ ಹೋಗ್ಬೇಕು. ಕೆಲವೊಂದು ಮಂಡಲಾಸ್ ಇರುತ್ತೆ, ಅಥವಾ ಬೇರೆ ಯಾವ್ದಾದ್ರು ನ್ಯೂರೋ ಆರ್ಟ್ ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಇನ್ನ ತುಂಬಾನೇ ಇದೆ ಆಯ್ತಾ. ವಾರ್ಲಿ ಆರ್ಟ್ ಅಂತ ಕರೀತಾರೆ, ಅದು ಇದೆ. ಅಂಡ್ ಕಲಾಂಕಾರಿ ಅಂತ ಕರೀತಾರೆ, ಅದು ಇದೆ. ಸುಮಾರು ಆರ್ಟ್ ಫಾರ್ಮ್ಸ್ ಇದೆ. ಬಟ್ ನನಗೆ ಯಾವ್ದ್ಯಾವ್ದು ಗೊತ್ತಿದೆಯೋ ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ, ಸೊ ದಟ್ ವಾಟ್ ಎವರ್ ಇಟ್ ಈಸ್. ಬಟ್ ನಮ್ಮ ಮೇನ್ ಉದ್ದೇಶ ಏನು, ವಾಟರ್ ಎಲಿಮೆಂಟ್ ನ ಬ್ಯಾಲೆನ್ಸ್ ಮಾಡೋದು, ಸ್ವಾದಿಷ್ಟಾನ ಚಕ್ರ ಆಕ್ಟಿವೇಟ್ ಆಗಿರೋದು. ಆಮೇಲೆ ಯಾವಾಗ ನಾವು ಫೋಕಸ್ ಮಾಡ್ತಾ ಹೋಗ್ತೀವೋ ಇಲ್ಲಿರೋ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಆಯ್ತಾ. ಸೊ ಅವಾಗ ಏನಾಗುತ್ತೆ, ಕಾರ್ಟಿಸಾಲ್ ಲೆವೆಲ್ಸ್ ಪೂರ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಕಾರ್ಟಿಸಾಲ್ ಅಂದ್ರೆ ಯಾವುದು, ನಮಗೆ ಡಿಸ್ಟರ್ಬಿಂಗ್ ಹಾರ್ಮೋನ್. ಸೊ ಪ್ರೆಗ್ನೆನ್ಸಿಗೆ ಅದು ಒಳ್ಳೇದಲ್ಲ, ಅದಕ್ಕೆ ಅದನ್ನ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡೋ ಕೆಲಸ ಇದು ಮಾಡ್ತಾ ಇರುತ್ತೆ. ನಾವು ಯಾವಾಗ ಈ ತರ ಫೋಕಸ್ಡ್ ಆಗಿ ಏನಾದ್ರು ಮಾಡ್ತಾ ಇರ್ತೀವಲ್ಲ ಅವಾಗ.
ಅಲ್ವಾ? ಈ ರೀಜನ್ ಯಾವಾಗ್ಲೂ ಫೋಕಸ್ ಮಾಡುವಂತ ತಕ್ಷಣ ಇಲ್ಲಿ ಅಲ್ವಾ? ಸೊ ಫೋಕಸ್ಡ್ ಆಗಿರು, ಸೊ ನೇರವಾಗಿ ನೋಡು ಅಲ್ವಾ? ಸೊ ಯಾವಾಗ ಗಮನವನ್ನ ಒಂದ್ ಕಡೆ ಹರಿಸ್ತಾ ಹೋಗ್ತೀವೋ ಅದ್ರ ಕೆಲಸ ಇಲ್ಲಿ. ಆಯ್ತಾ? ಇದು ಜಾಸ್ತಿ ಇಲ್ಲಿರೋ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಹೋಗ್ತಾ ಇರುತ್ತೆ ಅಲ್ವಾ? ಸೊ ಯಾವಾಗ ನಾವು ನಮ್ಮ ಚಕ್ರಗಳ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವೋ, ಮಗುವಿನ ಚಕ್ರಗಳು ಇವಾಗ ಫಾರ್ಮೇಶನ್ ಆಗ್ತಾ ಇರೋದ್ರಿಂದ ಅದು ಕೂಡ ಬ್ಯಾಲೆನ್ಸ್ ಆಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಲ್ವಾ? ಈವನ್ ನೀವು ಏನೇನೆಲ್ಲ ಮಾಡಿರ್ತೀರ ನಮ್ಮ ಪ್ಲಾನಿಂಗ್ ಕ್ಲಾಸಲ್ಲಿ ಒಬ್ರಿದ್ರು ಚೈತ್ರ ಅಂತ ಹೇಳಿ, ಅವ್ರು ಹೇಳ್ತಾ ಇದ್ರು, ಮ್ಯಾಮ್ ನಾನು ಭರತನಾಟ್ಯ ಮಾಡ್ತಾ ಇದ್ದೆ, ಮತ್ತೆ ಆ, ತುಂಬಾ ಪೇಂಟಿಂಗ್ಸು ಆ ಥರದ್ದೆಲ್ಲ ಮಾಡ್ತಾ ಇದ್ದೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ. ನನ್ನ ಮಗಳು ಯಾವುದೇ ಬಾಕ್ಸ್ ಸಿಗ್ಲಿ ಆಯ್ತಾ, ಸುಮ್ಮನೆ ಯಾವ್ದಾದ್ರು ಕಾರ್ಡ್ಬೋರ್ಡ್ ಬಾಕ್ಸ್ ಸಿಕ್ಕರೆ ಅದ್ರ ಮೇಲೆಲ್ಲ ಚಿತ್ರ ಬಿಡಿಸೋದು, ಕಲರಿಂಗ್ ಮಾಡೋದು, ಪೇಂಟಿಂಗ್ ಮಾಡೋದು. ಸೊ ಏನೇ ಲೈಕ್ ಯಾವ್ದಾದ್ರು ಒಂದು ವೇಸ್ಟ್ ಪೇಪರ್ ಸಿಕ್ಕರು ಅದ್ರಲ್ಲೇ ಏನೋ ಒಂದು ಆರ್ಟ್ ಫಾರ್ಮ್ ಮಾಡೋದು. ಅಥವಾ ಭರತನಾಟ್ಯ, ಅವಳು ಕೂಡ ಭರತನಾಟ್ಯ ಕಲ್ತಿದ್ಲು, ಅವ್ರ ಮಗಳು ಕೂಡ. ಸೊ ಆ ಥರ ತುಂಬಾನೇ ಚೆನ್ನಾಗಿ ಅದೆಲ್ಲ ನನಗೆ ಕಾಣಿಸ್ತಾ ಇದೆ, ನಾನು ಏನೇನ್ ಮಾಡಿದೆ ಅದ್ರ ರಿಸಲ್ಟ್ಸು ನನ್ನ ಮಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಲ್ವಾ? ಸೊ ಅದೇ ರೀತಿ ಮೇ ಬಿ ಅದು ತಕ್ಷಣ ನಿಮ್ಗೆ ಎಕ್ಸಿಬಿಟ್ ಆಗದೆ ಇರಬಹುದು ಆಯ್ತಾ. ಆದ್ರೆ 7 ಇಯರ್ಸ್, ಮಗು 7 ಇಯರ್ಸ್ ಆದ ನಂತರ ಈಗ ನೀವೇನೇನ್ ಮಾಡಿದ್ರಲ್ವಾ ಅದನ್ನೆಲ್ಲ ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ. ಸೊ ಅವಾಗ ನಮ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಗುತ್ತೆ, ನಾವು ಇಲ್ಲಿ ಗರ್ಭ ಸಂಸ್ಕಾರ ಮಾಡಿದ ಪರಿಣಾಮ ಅಲ್ಲಿ ಶೋ ಅಪ್ ಆಗ್ತಾ ಹೋಗುತ್ತೆ ಆಯ್ತಾ. ಅಲ್ಲಿ ತನಕ ಅಷ್ಟೊಂದು ಡಿಫ್ರೆನ್ಸ್ ಅನ್ಸದೇ ಇರಬಹುದು, ಬಟ್ ಲಿಟಲ್ ಡಿಫ್ರೆನ್ಸ್ ನೀವು ಖಂಡಿತ ನೀವು ಅಥವಾ ನಿಮ್ಮ ಮನೆಯವರು, ಅದರಲ್ಲೂ ಖಂಡಿತ ಅಜ್ಜ ಅಜ್ಜಿ ಯಾರೆಲ್ಲ ಇರ್ತಾರಲ್ಲ ಹಿರಿಯರು, ಓ ಈ ತರ ಮಗು ನಾನು ನೋಡಿಲ್ಲ. ಸೊ ಈ ಮಾತುಗಳು ಬರ್ತಾ ಹೋಗುತ್ತೆ. ಅಂದ್ರೆ ತುಂಬಾ ಚೆನ್ನಾಗಿ ಮಗು ಎಲ್ಲದಕ್ಕೂ ಕೋಪ್ ಅಪ್ ಮಾಡೋದಾಗಿರ್ಬೋದು, ಹೇಳಿದ್ ಕೇಳೋದಾಗಿರ್ಬೋದು, ಇದೆಲ್ಲಾನು ಎಕ್ಸಿಬಿಟ್ ಮಾಡುತ್ತೆ ಆಯ್ತಾ. ಸೊ ಇನ್ನೂ ಹೇಳ್ತಾ ಇದ್ರು ಯಾರು, ಮಂತ್ರಗಳನ್ನ ಹೇಳೋದು, ಕಲಿಯೋದು, ಇದೆಲ್ಲ ತುಂಬಾ ಬೇಗ ಮಾಡೋದು, ಮಾತಾಡೋದು, ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದು, ಇದೆಲ್ಲಾನು ಬರ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಮಾಡಿದ ಎಲ್ಲ ಪ್ರಾಕ್ಟೀಸಸ್ ಅಲ್ಲಿ ಶೋ ಅಪ್ ಆಗ್ತಾ ಹೋಗುತ್ತೆ ಮಗು ಹುಟ್ಟಿದ್ಮೇಲೆ ಅಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ಅಫ್ಕೋರ್ಸ್ ನಾನು ಹೇಳ್ಕೊಡ್ತೀನಿ ಒಂದು ಸಿಂಪಲ್, ವೆರಿ ಸಿಂಪಲ್ ಆರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಆ, ನಮ್ಮ ಪ್ರಾಕ್ಟೀಸಸ್ ತುಂಬಾ ದಿನದಿಂದ ನಾವು ಜಾಸ್ತಿ ಮಾಡಿಲ್ಲ, ಅದಕ್ಕೋಸ್ಕರ ಫಸ್ಟ್ ಮಂತ್ರಾಸ್ ಎಲ್ಲ ಹೇಳ್ಬಿಟ್ಟು ಅದಾದ್ಮೇಲೆ ಮಾಡೋಣ. ಓಕೆ, ಓಂ ಚಾಂಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲರೂ ಪ್ರಾಣಾಯಾಮ ಮಾಡ್ತಾ ಇದ್ದೀರಲ್ವಾ? ಮಾಡಿ. ಆ, ತುಂಬಾ ಒಳ್ಳೇದು ಅದು. ಅದರಲ್ಲೂ BP ರೆಗ್ಯುಲೇಷನ್ಸ್ಗೆ ಮೊನ್ನೆ ಇವರು ಹೇಳ್ದ ಹಾಗೆ, ಯಾರು ಬಿಂದು ಅವರು ಕೂಡ ಹೇಳಿದ್ರು ಅಲ್ವಾ, BP ರೆಗ್ಯುಲೇಟ್ ಮಾಡ್ಬೇಕಂತಂದ್ರೆ ಪ್ರಾಣಾಯಾಮ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅಂಡ್ ಇದಕ್ಕೆ ಇನ್ನೊಂದು ನಾನು ನೆನಪಾಯ್ತು ಹೇಳ್ಬೇಕು. ನಮ್ಮ ಕ್ಲಾಸಲ್ಲಿ ಬರ್ತಾ ಇದ್ದ ರಾಜೇಶ್ವರಿ ಅವರು ಕೂಡ ಇವಾಗ BP ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಅವ್ರಿಗೆ ಮಾನಿಟರ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಮತ್ತೆ ಬೇಬಿ ಸೇಫ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಕಡೆಯಿಂದ ಪ್ರತಿದಿನ ವಿಶಸ್ ಕಳಿಸ್ತಾ ಇರೋಣ. ಓಕೆ, ಸೊ ಅವ್ರದ್ದು ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಗ್ರೂಪಲ್ಲಿ ಹಾಕೋದ್ಕಿಂತ ಪರ್ಸ್ನಲಿ ಅವ್ರಿಗೆ ಒಂದು ಮೆಸೇಜ್ ಹಾಕಿ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ಬಿಟ್ಟು ಗಾಡ್ ಬ್ಲೆಸ್ ಯು ಅಂತ ಹೇಳಿ. ಸೊ ಶಿ ಫೀಲ್ ಹ್ಯಾಪಿ ಅಲ್ವಾ? ಚೆನ್ನಾಗ್ ಅನ್ಸುತ್ತೆ ಅವ್ರಿಗೂ ಕೂಡ, ಸಪೋರ್ಟೆಡ್ ಅಂತ. ಕಳ್ಸಿದ್ದೀನಿ. ಓಕೆ, ಎಸ್, ವೆರಿ ಗುಡ್. ವೆರಿ ನೈಸ್. ಓಕೆ, ಸೊ ಎಲ್ಲರ ಕಡೆಯಿಂದ ಎಲ್ಲರ ಕಡೆಯಿಂದ ನಮ್ಮ ಗರ್ಭಜ್ಯೋತಿ ಟೀಮ್ ಕಡೆಯಿಂದನೂ ಕೂಡ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಸಿಗ್ತಾ ಇರ್ಲಿ. ಅಂಡ್ ಐ ಆಮ್ ಆಲ್ಸೋ ಪ್ರೇಯಿಂಗ್, ಅಂದ್ರೆ ನಮ್ಮ ಕಡೆಯಿಂದ ಏನಾದ್ರೂ ಸಪೋರ್ಟ್, ಮಾರಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ನಮ್ಮ ಕೈಲಿ ಏನಾಗುತ್ತೋ ನಾವು ಮಾಡೋಣ. ಓಕೆ, ಎಸ್. ಓಕೆ, ಸೊ ನೇರವಾಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್, ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಆಚೆ ಬಿಡಿ. ಈಗ ನಾರ್ಮಲ್ ಬ್ರೀದಿಂಗ್ ಮಾಡಿ. ಬಲಗೈಯನ್ನ ಎದೆ ಮೇಲಿಡಿ, ಎಡಗೈಯನ್ನ ನಾಭಿಯ ಮೇಲಿಡಿ. ಈಗ 11 ಬಾರಿ ಓಂ ಮಂತ್ರವನ್ನ ಪಠನೆ ಮಾಡೋಣ. ಚಾಂಟ್ ವಿತ್ ಮೀ.
ಆ ರಿಲ್ಯಾಕ್ಸ್. ಈಗ ನಿಮ್ಮ ಉಸಿರಾಟದಲ್ಲಿ ಹಾಗೂ ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಕಂಪನಗಳನ್ನು ಗಮನಿಸಿ. ದೇಹದ ಸುತ್ತ ಇರುವ ಪ್ರಭಾವಳಿ ಅಂದ್ರೆ ಆರಾದಲ್ಲಿ ಆಗ್ತಾ ಇರುವ ಕಂಪನಗಳನ್ನು ಕೂಡ ಗಮನಿಸಿ. ರಿಲ್ಯಾಕ್ಸ್. ಯಾವಾಗ ನೀವು ಅಬ್ಸರ್ವ್ ಮಾಡ್ತೀರಾ, ಜಾಗೃತವಾಗಿ ಫೀಲ್ ಮಾಡ್ತಾ ಹೋಗ್ತೀರಾ, ಅವಾಗ ಅದರ ಎಫೆಕ್ಟ್ ನಿಮ್ಮ ದೇಹದಲ್ಲಿ ಕಾಣಿಸ್ತಾ ಹೋಗುತ್ತೆ. ಈಗ ಎರಡು ಕೈಗಳನ್ನ ಜೋಡಿಸಿ, ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ಈಗ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋಣ. ಎಲ್ಲಾ ಮಂತ್ರಗಳಲ್ಲೂ ಶ್ರೇಷ್ಠವಾದ ಗಾಯತ್ರಿ ಮಂತ್ರ. ಇದರ ಎಫೆಕ್ಟ್ ಕಂಪನಗಳನ್ನ ನೋಡ್ತಾ, ಅಬ್ಸರ್ವ್ ಮಾಡ್ತಾ, ಪ್ರತಿಯೊಂದು ಪದಗಳನ್ನು ಅಕ್ಷರಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಹೇಳಿ. ಓಂ ಭೂರ್ಭುವತ್ ಸ್ವಃ ತತ್ಸ್ಯ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವತ್ ಸ್ವಃ ತತ್ಸ್ಯ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ರಿಲ್ಯಾಕ್ಸ್.
ಈಗ ನಿಮ್ಮ ಇಡೀ ದೇಹದಲ್ಲಿ ಹಾಗೂ ದೇಹದ ಸುತ್ತ ಇರುವ ಆರಾದಲ್ಲಿ ಆಗಿರುವ ಕಂಪನಗಳನ್ನು, ವೈಬ್ರೇಷನ್ಸ್ನ ಗಮನಿಸ್ತಾ ಬನ್ನಿ. ನಿಮ್ಮ ಉಸಿರಾಟದಲ್ಲಿ ಆಗಿರುವ ಬದಲಾವಣೆಗಳನ್ನು ಗಮನಿಸಿ. ರಿಲ್ಯಾಕ್ಸ್. ಸೂರ್ಯನಂತೆ ತೇಜಸ್ಸು ನಮ್ಮ ಮಗುವಿಗೆ ಬರಲಿ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೇಳ್ಕೊಳ್ಳಿ. ಎರಡು ಕೈಗಳನ್ನು ನಿಮ್ಮ ತೊಡೆ ಮೇಲಿಡಿ. ಕೈಗಳು ಆಕಾಶ ನೋಡುವಂತಿರ್ಲಿ. ರಿಲ್ಯಾಕ್ಸ್. ಈಗ ಒಂದು ಚಿಕ್ಕ ಮೆಡಿಟೇಷನ್ ಮಾಡೋಣ. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ಇಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ಅಗೇನ್ ಬ್ರೀತ್ ಇನ್. Breathe out. Breathe in. Breathe out. Relax. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನೆತ್ತಿಯ ಭಾಗ ರಿಲ್ಯಾಕ್ಸ್ ಆಗಲಿ. ಹಣೆಯ ಭಾಗ, ಎರಡು ಹುಬ್ಬುಗಳು ರಿಲ್ಯಾಕ್ಸ್ ಆಗಲಿ. ಕಣ್ಣುಗಳು ರಿಲ್ಯಾಕ್ಸ್ ಆಗಲಿ. ನಿಮ್ಮ ಎರಡು ಕಿವಿಗಳನ್ನು ರಿಲ್ಯಾಕ್ಸ್ ಮಾಡಿ. ಕೆನ್ನೆಗಳನ್ನು ರಿಲ್ಯಾಕ್ಸ್ ಮಾಡಿ. ಮೂಗನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮೂಗಿನ ಹೊಳ್ಳೆಗಳು ಕೂಡ ಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ಉಸಿರನ್ನ ಒಳಗೆ ಇಳ್ಕೊಳ್ಳುವಾಗ ಆ ಮೂಗಿನ ಹೊಳ್ಳೆಗಳು ತಣ್ಣನೆಯ ಭಾವ ಫೀಲ್ ಮಾಡಿ. ಉಸಿರನ್ನ ಆಚೆ ಹಾಕುವಾಗ ಬೆಚ್ಚನೆಯ ಭಾವ ಫೀಲ್ ಮಾಡಿ. ಯಾವ ಹೊಳ್ಳೆಯಲ್ಲಿ ಜಾಸ್ತಿ ಉಸಿರು ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ, ಯಾವುದು ಜಾಸ್ತಿ ಓಪನ್ ಆಗಿದೆ, ಯಾವುದು ಕಡಿಮೆ ಓಪನ್ ಆಗಿದೆ, ಅದನ್ನು ಕೂಡ ಅಬ್ಸರ್ವ್ ಮಾಡಿ. ಇದು ನಮ್ಮ ಮ್ಯಾಸ್ಕ್ಯುಲೈನ್ ಎನರ್ಜಿ ಮತ್ತು ಫೆಮಿನೈನ್ ಎನರ್ಜಿಯಲ್ಲಿ ಈಗ ಈ ಕ್ಷಣ ಯಾವುದು ಜಾಸ್ತಿ ಆಕ್ಟಿವೇಟ್ ಆಗಿದೆ ಅನ್ನೋದನ್ನ ಸೂಚನೆ ಕೊಡುತ್ತೆ. ರಿಲ್ಯಾಕ್ಸ್ your upper lip, lower lip. ನಿಮ್ಮ ಮೇಲ್ತುಟಿ ಕೆಳತುಟಿ ರಿಲ್ಯಾಕ್ಸ್ ಆಗಲಿ. ಒಸಡುಗಳು ಹಲ್ಲುಗಳು ರಿಲ್ಯಾಕ್ಸ್ ಆಗಲಿ. ನಾಲಿಗೆ ಕೂಡ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್ your oral cavity. ನಿಮ್ಮ ಗದ್ದ, ಕುತ್ತಿಗೆ ಹಿಂಭಾಗ ಎರಡು ಬದಿಗಳು ರಿಲ್ಯಾಕ್ಸ್ ಆಗಲಿ. ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ. ಎರಡು ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ತೋಳುಗಳು ರಿಲ್ಯಾಕ್ಸ್ ಆಗಿರಲಿ. ಮೊಣಕೈಗಳು, ಅಂಗೈ ಮುಂಗೈ ಎಲ್ಲ ಬೆರಳುಗಳು ಕೂಡ ರಿಲ್ಯಾಕ್ಸ್ ಆಗಲಿ. ಕೈಗಳು ಆಕಾಶ ನೋಡುವಂತಿರಲಿ. ಈಗ ನಿಮ್ಮ ಎದೆಯ ಭಾಗ, ಎರಡು ಸ್ತನಗಳು ರಿಲ್ಯಾಕ್ಸ್ ಆಗಲಿ. ಎದೆಯ ಮಧ್ಯ ಭಾಗ, ಹೃದಯ, ಶ್ವಾಸಕೋಶಗಳು ಕೂಡ ರಿಲ್ಯಾಕ್ಸ್ ಆಗಲಿ. ಅದೇ ರೀತಿ ನಿಮ್ಮ ಹೊಟ್ಟೆಯ ಮೇಲ್ಭಾಗ, ಡಯಾಫ್ರಾಮ್, ಸ್ಪ್ಲೀನ್ ರಿಲ್ಯಾಕ್ಸ್ ಆಗಲಿ. ಹೊಟ್ಟೆಯ ಎಡಭಾಗ ಹಾಗೂ ಬಲಭಾಗ, ನಾಭಿಯ ಮಧ್ಯಭಾಗ ರಿಲ್ಯಾಕ್ಸ್ ಆಗಲಿ. ನಿಮ್ಮ ದೊಡ್ಡ ಕರುಳು, ಸಣ್ಣ ಕರುಳು, ಹೊಟ್ಟೆ, ಜಠರ, ಪ್ಯಾಂಕ್ರಿಯಾಸ್, ಲಿವರ್, ಇಂಟೆಸ್ಟೈನ್
ನಿಮ್ಮ ಕಿಡ್ನಿಗಳು, ಗರ್ಭಾಶಯ, ಅದರ ಒಳಗಿರುವ ಮಗು ಕೂಡ ರಿಲ್ಯಾಕ್ಸ್ ಆಗಲಿ. Relax your pelvic region, pelvic floor muscles, pelvic bones. Relax. ರಿಲ್ಯಾಕ್ಸ್ ಆಗಲಿ. ನಿಮ್ಮ ಬೆನ್ನು, ಬೆನ್ನು ಮೂಳೆ, ಸ್ಪೈನಲ್ ಕಾರ್ಡ್ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ಸೊಂಟದ ಕೆಳಭಾಗ, ಕುಷ್ಟಿ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್ your hip muscles, knees, heels. ನಿಮ್ಮ ಎರಡೂ ಕಾಲುಗಳನ್ನ, ಕಾಲು ಕಂಬಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಪಾದಗಳು ಕೂಡ ರಿಲ್ಯಾಕ್ಸ್ ಆಗಲಿ. ಅಂಗಾಲು, ಮುಂಗಾಲು, ಪಾದದ ಎಲ್ಲ ಬೆರಳುಗಳು ಕೂಡ ರಿಲ್ಯಾಕ್ಸ್ ಆಗಲಿ. ಈಗ ನೀವು ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ನೀವು ಇರುವ ಜಾಗದಿಂದ ನೀವು ಆಚೆ ಬರ್ತಾ ಇದ್ದೀರಾ. ನಿಮ್ಮ ಕೋಣೆಯಿಂದ ಆಚೆ ಬರ್ತಾ ಇದ್ದ ಹಾಗೆ 10 ಮೆಟ್ಟಿಲುಗಳು ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ನಿಧಾನವಾಗಿ ಒಂದೊಂದೇ ಮೆಟ್ಟಿಲುಗಳನ್ನ ಇಳಿತಾ ಇದ್ದೀರಾ ಬದಲಾಗಿ. 1, 2, 3, 4, 5, 6, 7, 8, 9, 10. ಈ 10 ಮೆಟ್ಟಿಲುಗಳನ್ನ ಇಳಿದು ಕೆಳಗೆ ಬಂದ ತಕ್ಷಣ ಸುಂದರವಾದ ಜಾಗಕ್ಕೆ ನೀವು ಕಾಲಿಟ್ಟಿದ್ದೀರಾ. ಸುತ್ತಲೂ ಹಸಿರು, ಗಿಡ, ಮರ, ಹೂವು, ಬಳ್ಳಿ, ಮರದಲ್ಲಿರುವ ಹಣ್ಣುಗಳು, ಗಿಡದಲ್ಲಿರುವ ಹೂವುಗಳು, ಹೂವಿನ ಸುತ್ತ ದುಂಬಿಗಳು, ಬಣ್ಣ ಬಣ್ಣದ ಚಿಟ್ಟೆಗಳು, ಮೇಲೆ ನೀಲಿ ಆಕಾಶ, ಅಲ್ಲಲ್ಲಿ ಮೋಡಗಳು ಚಲಿಸ್ತಾ ಇವೆ. ಆಕಾಶದಲ್ಲಿ ಸೂರ್ಯ ಕಂಗೊಳಿಸ್ತಾ ಇದ್ದಾನೆ. ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ಇದೆ. ಬೆಚ್ಚನೆಯ ಭಾವ, ಹಾಗೆ ತಣ್ಣನೆಯ ಗಾಳಿ ಕೂಡ ಬೀಸ್ತಾ ಇದೆ. ಮುದ ನೀಡುವಂತಹ, ಮೈ ಮನಸ್ಸಿಗೆ ಮುದ ನೀಡುವಂತಹ ಈ ಸುಂದರವಾದ ಪ್ರದೇಶದಲ್ಲಿ ನೀವು ಕಾಲಿಟ್ಟ ಹಾಗೆ ನಿಮ್ಮ ಇಡೀ ದೇಹದ ಚೈತನ್ಯ ಜಾಸ್ತಿ ಆಗ್ತಾ ಇದೆ, ಹೊಳಪು ಜಾಸ್ತಿ ಆಗ್ತಾ ಇದೆ, ಆರೋಗ್ಯ ತುಂಬಿ ಬರ್ತಾ ಇದೆ, ಹುಮ್ಮಸ್ಸು ತುಂಬಿ ಬರ್ತಾ ಇದೆ, ಉತ್ಸಾಹ ತುಂಬಿ ಬರ್ತಾ ಇದೆ. ಮುಖದಲ್ಲಿ ಮಂದಹಾಸ, ತುಟಿಯಲ್ಲಿ ಕಿರುನಗು, ಕಣ್ಣಲ್ಲಿ ತೇಜಸ್ಸು. ಮನಸ್ಸಿನಲ್ಲಿ ಶಾಂತ ಭಾವನೆ, ಪ್ರಶಾಂತವಾದ ಜಾಗದಲ್ಲಿ ನೀವು ಹೆಜ್ಜೆ ಇಡ್ತಾ ಇದ್ದ ಹಾಗೆ ನಿಮ್ಮ ಕಾಲಡಿಯಲ್ಲಿ ಹೂವಿನ ಹಾಸಿಗೆ, ನಿಮ್ಮ ಪಾದಗಳಿಗೆ ಮೆತ್ತನೆಯ ಅನುಭವ, ಅಲ್ಲಲ್ಲಿ ಮಂಜಿನ ಹನಿಗಳು ನಿಮ್ಮ ಕಾಲಿಗೆ ತಾಕ್ತಾ ಇದ್ದ ಹಾಗೆ ತಣ್ಣನೆಯ ಭಾವ. ಇವೆಲ್ಲವುಗಳನ್ನು ಅನುಭವಿಸ್ತಾ ಮುಂದೆ ಹೋಗ್ತಾ ಸುಗಂಧ ದ್ರವ್ಯ ನಿಮ್ಮ ಮೂಗಿಗೆ ಒಂದು ಒಳ್ಳೆಯ ವಾಸನೆ, ಸುವಾಸನೆ. ನಿಮ್ಮ ಮನಸ್ಸನ್ನು ಇದು ಹಗುರಗೊಳಿಸ್ತಾ ಇದೆ. ನಿಮಗೆ ಇಷ್ಟವಾದ ಸುವಾಸನೆ, ಹೂವಿನ ಸುವಾಸನೆ ನಿಮ್ಮ ಇಡೀ ಮೈಮನಗಳನ್ನು ತಣಿಸ್ತಾ ಇದೆ. ಹಾಗೆ ಮುಂದೆ ಹೋಗ್ತಾ ನಿಮಗೆ ಇಷ್ಟವಾದ ಹೂ ಸುಂದರವಾಗಿ ಒಂದು ಗಿಡದಲ್ಲಿ ಬಿಟ್ಟಿದೆ. ಅದರ ಹತ್ತಿರ ಹೋಗ್ತಾ ಇದ್ದೀರಾ, ಅದನ್ನ ಮುಟ್ತಾ ಇದ್ದೀರಾ, ಆ ಹೂವನ್ನ ಮಾತಾಡಿಸ್ತಾ ಇದ್ದೀರಾ, ಅದರ ಸುತ್ತ ಇರುವ ಚಿಟ್ಟೆಗಳನ್ನು ನೋಡ್ತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ಆನಂದ ಆಗ್ತದೆ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ. ಅದೇ ರೀತಿ ಪ್ರಕೃತಿಯಲ್ಲಿ, ಪ್ರಕೃತಿಯ ಮಡಿಲಲ್ಲಿ ಪುಟ್ಟ ಮಗುವಿನ ಹಾಗೆ ನೀವು
ಖುಷಿ ಪಡ್ತಾ ಹೆಜ್ಜೆ ಹಾಕ್ತಾ ಇದ್ದೀರಾ. ನಿಮ್ಮ ಒಂದು ಕೈಯನ್ನ ನಿಮ್ಮ ಹೊಟ್ಟೆಯ ಮೇಲೆ ಇಟ್ಕೊಂಡಿದ್ದೀರಾ. ಹೀಗೆ ಮುಂದೆ ಹೋಗ್ತಾ ನಿಮ್ಮ ಇಡೀ ದೇಹದಲ್ಲಿ ಚೈತನ್ಯವನ್ನ ನೀವು ಅನುಭವಿಸ್ತಾ ಇದ್ದೀರಾ. ಒಂದು ಸಾರ್ಥಕತೆಯ ಮನೋಭಾವ, ತಾಯಿಯ ಮಡಿಲಲ್ಲಿ ಇರೋ ಹಾಗೆ, ಏನೋ ಒಂದು ತೃಪ್ತಿ. ಹೀಗೆ ಮುಂದೆ ಬಂದು ಅಲ್ಲಿ ಒಂದು ಮೆತ್ತನೆಯ ಹಾಸಿಗೆ ಇದೆ. ಅದರ ಮೇಲೆ ನೀವು ಕೂರ್ತಾ ಇದ್ದ ಹಾಗೆ ನಿಮ್ಮ ಬಟ್ಟೆಗಳು ಬದಲಾಗಿದೆ. ಯು ಆರ್ ಇನ್ ಅ ಬ್ಯೂಟಿಫುಲ್ ಅಟೈರ್. ಒಂದು ಸುಂದರವಾದ ಉಡುಪು ನೀವು ಧರಿಸಿದಿರ. ತುಂಬಾ ಸುಂದರವಾದ ಉಡುಪು, ನಿಮಗಿಷ್ಟವಾದ ಬಣ್ಣದ ಉಡುಪು, ನಿಮಗಿಷ್ಟವಾದ ರೀತಿಯಲ್ಲಿ ಆಭರಣ, ನಿಮಗಿಷ್ಟವಾದ ರೀತಿಯಲ್ಲಿ ಅಲಂಕಾರ. ಆ ಮೆತ್ತನೆಯ ಹಾಸಿಗೆ ಪಕ್ಕದಲ್ಲೇ ಇದ್ದ ಕನ್ನಡಿಯಲ್ಲಿ ನೀವು ನಿಮ್ಮನ್ನೇ ನೋಡ್ಕೊಳ್ತಾ ಇದ್ದೀರಾ. ಅತಿ ಸುಂದರವಾಗಿ ನೀವು ಕಾಣ್ತಾ ಇದ್ದೀರಾ. ಹೊಟ್ಟೆಯಲ್ಲಿ ಮಗು. ಯು ಆರ್ ಲುಕಿಂಗ್ ಅಟ್ ಯುವರ್ ಬೇಬಿ ಬಾಮ್. ಹಾಗೆ ಮೆತ್ತನೆಯ ಹಾಸಿಗೆ ಮೇಲೆ ಕೂತ್ಕೊಳ್ತಿದ್ದೀರಾ. ಅಲ್ಲಿ ಪಕ್ಕದಲ್ಲಿ ಒಂದು ಪೆನ್, ಪೆನ್ಸಿಲ್ ಮತ್ತು ಒಂದು ಪೇಪರ್ ಇದೆ. ಒಂದು ಬುಕ್ ಇದೆ. ಆ ಬುಕ್ ನ ತಗೊಂಡು ನೀವು ಬರಿತಾ ಹೋಗ್ತಾ ಇದ್ದೀರಾ. ಏನೇನೋ ಚಿತ್ರಗಳು, ನಿಮ್ಮ ಬದುಕಿನ ಚಿತ್ರಣಗಳು, ಇವೆಲ್ಲವುಗಳನ್ನ ಬರಿತಾ ಹೋಗ್ತಾ ಇದ್ದೀರಾ. ನಿಮ್ಮ ಮಗುವಿನ ಚಿತ್ರವನ್ನು ಬರಿತಾ ಇದ್ದೀರಾ. ಆ ಮಗುವಿನ ಕಣ್ಣು, ಕಣ್ಣಿನ ಬಣ್ಣ ಯಾವ ರೀತಿ ಇದೆ, ಈ ಮಗುವಿನ ಹುಬ್ಬು, ಮೂಗು ಯಾವ ರೀತಿ ಇದೆ. ನಿಮಗೆ ಬೇಕಾದ ಹಾಗೆ ಮುದ್ದಾಗಿ ಆ ಮಗುವಿನ ಚಿತ್ರಣವನ್ನ ನೀವು ಬರಿತಾ ಹೋಗ್ತಾ ಇದ್ದೀರಾ. ಮಗುವಿನ ತುಂಬು ಕೆನ್ನೆಗಳು, ಮುದ್ದಾದ 2 ತುಟಿಗಳು, ಗುಲಾಬಿ ಬಣ್ಣದ ತುಟಿಗಳು, ಮಗುವಿನ ಗದ್ದ, ಹೊಳಿತಾ ಇರುವ ಕೆನ್ನೆಗಳು, ಮಗುವಿನ ಕಿವಿ, ತಲೆಯ ಕೂದಲುಗಳು, ಕೂದಲಿನ ಬಣ್ಣ ಯಾವ ರೀತಿ ಇದೆ, ನಿಮ್ಮ ಮಗುವಿನ ಕುತ್ತಿಗೆ, ಮೈ ಭಾಗ, 2 ಕೈಗಳು, ಪುಟಾಣಿ ಕಾಲ್ಗಳು ಎಲ್ಲವನ್ನ ನೀವು ಬರಿತಾ ಇದ್ದೀರಾ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ಫ್ರಮ್ ಇನ್ಸೈಡ್. ಮನಸ್ಸಿನ ಆಳದಿಂದ ನಿಮ್ಮ ಮಗುವನ್ನ ನೀವೇ ಡಿಸೈನ್ ಮಾಡ್ತಾ ಇದ್ದೀರಾ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ. ತುಂಬಾ ಖುಷಿ ಆಗ್ತಾ ಇದೆ, ಆನಂದವಾಗ್ತಾ ಇದೆ, ಸಂತೋಷವಾಗ್ತಾ ಇದೆ. ಹಾಗೆ ದಿಂಬಿಗೆ ಹೊರಗೆ ನಿಮ್ಮ ಮಗುವಿನ ಮುಖವನ್ನ ನೋಡ್ತಾ ಇದ್ದೀರಾ. ಆ ಚಿತ್ರಣವನ್ನ ನೋಡ್ತಾ ಹಾಗೆ ಕಳೆದು ಹೋಗಿದ್ದೀರಾ. ಅದನ್ನ ಎದೆಗೊತ್ತಿ ಖುಷಿ ಪಡ್ತಾ ಇದ್ದೀರಾ. ಈಗ ನಿಮ್ಮ ಮಡಿಲಲ್ಲಿ ಮಗುವೇ ಆಡ್ತಾ ಇರೋ ಹಾಗೆ ನಿಮಗೆ ಅನ್ನಿಸ್ತಾ ಇದೆ. ಯು ಆರ್ ಪ್ಲೇಯಿಂಗ್ ವಿತ್ ಯೋರ್ ಬೇಬಿ. ಈ ಚಿತ್ರ ರಿಯಾಲಿಟಿಗೆ ಬಂದು ನಿಮ್ಮ ಮಗುವಾಗಿ ನಿಮ್ಮ ಮಡಿಲನ್ನ ಸೇರಿದೆ. ಈ ಮಗುವನ್ನ ನೀವು ಸ್ಪರ್ಶಿಸ್ತಾ ಇದ್ದೀರಾ. ಆ ಸ್ಪರ್ಶದ ಆನಂದ ಪಡಿತಾ ಇದ್ದೀರಾ. ಮುದ್ದಾದ ಮುಖಕ್ಕೆ ಪ್ರೀತಿಯಿಂದ ಮುತ್ತು ಕೊಡ್ತಾ ಇದ್ದೀರಾ. ಆ ಮಗುವಿಗೆ ನಿಮ್ಮ ತೋಳಲ್ಲೇ ಜೋಗುಳ ಹಾಡಿ ಮಲಗಿಸ್ತಾ ಇದ್ದೀರಾ. ನಿಮ್ಮ ತೋಳನ್ನೇ ತೊಟ್ಟಿಲಾಗಿಸಿ ತೂಗ್ತಾ ಇದ್ದೀರಾ. ಹಾಗೆ ಮುದ್ದು ಮಾಡಿ ಮಲಗಿಸ್ತಾ ಇದ್ದೀರಾ. Your baby is in your arms. It's very happy. ನಿಮ್ಮ ಮಗು ಆರೋಗ್ಯವಾದ ಮಗು, ಮುದ್ದಾದ ಮಗು ನಿಮ್ಮ ತೋಳಲ್ಲಿ ಹಾಗೇ ಮಲಗಿದೆ. ಅದರ ಮುಚ್ಚಿದ ಕಣ್ಣುಗಳನ್ನು ನೋಡ್ತಾ ಇದ್ದೀರಾ. ಅದರ ಮೂಗು,
ಮೈ ಬಣ್ಣ, ಪುಟ್ಟ ಕೈಗಳು, ಕಾಲ್ಗಳು ಎಲ್ಲವನ್ನ ನೋಡಿ ತಾಯಿಯಾಗಿ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ, ಆನಂದವಾಗ್ತಾ ಇದೆ. ದಿಸ್ ಇಸ್ ಯೋರ್ ಬೇಬಿ. ಆ ಪುಟ್ಟ ಮಗುವಿನ ಸ್ಪರ್ಶವನ್ನ ಅನುಭವಿಸ್ತಾ ಹಾಗೇ ಕಳೆದು ಹೋಗಿದ್ದೀರಾ. ಈ ಮಗುವನ್ನ ಮತ್ತೆ ನೀವು ಹಾಸಿಗೆ ಮೇಲೆ ಮಲಗಿಸ್ತಿದ್ದ ಹಾಗೆ ಆ ಚಿತ್ರಣದಲ್ಲಿ ಅದು ಸೇರಿಕೊಂಡಿದೆ. ಇದು ಅತಿ ಬೇಗ ನಿಜ ಆಗತ್ತೆ ಅನ್ನುವಂತಹ ಖುಷಿಯಾದ ಮನೋಭಾವದಿಂದ ಈ ಚಿತ್ರವನ್ನ ಮಾತ್ರ ನೀವು ತೆಗೆದುಕೊಂಡು ಅಲ್ಲಿಂದ ಆಚೆ ಬರ್ತಾ ಇದ್ದೀರಾ. ಈ ಹಾಸಿಗೆಯಿಂದ ಮೇಲಿದ್ದು ನಿಧಾನವಾಗಿ ಮತ್ತೆ ನಡೆದುಕೊಂಡು ಅದೇ ದಾರಿಯಲ್ಲಿ ಬರ್ತಾ ಇದ್ದೀರಾ. ಸುತ್ತಲೂ ಗಿಡ, ಮರ, ಹೂವು, ಬಳ್ಳಿ, ಹಣ್ಣು, ನಿಮಗಿಷ್ಟವಾದ ಹೂವು, ಆ ಹೂವಿನ ಸುವಾಸನೆ, ಸುತ್ತಲೂ ದುಂಬಿಗಳು, ಇದೆಲ್ಲವನ್ನ ಅನುಭವಿಸ್ತಾ ನಿಮ್ಮ ಮಗುವಿನ ಚಿತ್ರಣವನ್ನ ಕೈಯಲ್ಲಿ ಇಟ್ಕೊಂಡು ಯು ಆರ್ ಇನ್ ಅ ಬ್ಯೂಟಿಫುಲ್ ಅಟೈರ್, ಯು ಆರ್ ವಾಕಿಂಗ್ ಟುವರ್ಡ್ಸ್ ದ ಸೇಮ್ ವೇ. ನೀವು ಮತ್ತೆ ಅದೇ ಜಾಗಕ್ಕೆ ಬರ್ತಾ ಇದ್ದೀರಾ. ಅಲ್ಲಿಂದ 10 ಮೆಟ್ಟಿಲುಗಳನ್ನ ನಿಧಾನವಾಗಿ ಮೇಲೆ ಹತ್ತುತ್ತಾ ಇದ್ದೀರಾ. 10, 9, 8, 7, 6, 5, 4, 3, 2, 1. ಮತ್ತೆ ಹಿಂತಿರುಗಿ ಪೂರ್ತಿ ಎಲ್ಲ ದೃಶ್ಯಗಳನ್ನ ನೋಡ್ತಾ ಕಣ್ತುಂಬಿಕೊಂಡು ಖುಷಿಯಾಗಿ ಸಂತೃಪ್ತಿಯ ಮನೋಭಾವದಿಂದ, ಸಂತೋಷದ ಮನೋಭಾವದಿಂದ ನಿಮ್ಮ ರೂಮ್, ನಿಮ್ಮ ಕೋಣೆಯ ಒಳಗಡೆ ಕಾಲಿಡ್ತಾ ಇದ್ದೀರಾ. ನಿಧಾನವಾಗಿ ಬಂದು ನೀವು ಈಗಿರುವ ಪ್ಲೇಸ್ ಕೂತ್ಕೊಳ್ತಾ ಇದ್ದೀರಾ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ, ಉಸಿರನ್ನ ಆಚೆ ಬಿಡಿ. Breathe in and breathe out. Relax. ಎರಡು ಕೈಗಳನ್ನ ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಡಿ. ನಿಮ್ಮ ಕಣ್ಣುಗಳಿಗೆ ಧ್ಯಾನದಿಂದ ಬಂದ ಶಕ್ತಿಯನ್ನ ಕಳಿಸಿ ನಿಧಾನವಾಗಿ ಕತ್ತಲೆಯಲ್ಲೇ ಕಣ್ಬಿಟ್ಟು ಕಣ್ಣುಗುಡ್ಡೆಗಳನ್ನ ತಿರುಗಿಸಿ ನಿಧಾನವಾಗಿ ಕ್ಲಾಕ್ ವೈಸ್ ಅಂಡ್ ಕ್ಲಾಕ್ ವೈಸ್. ಈಗ ಎರಡು ಕೈಗಳನ್ನ ನೋಡಿ ಭೂಮಿ ತಾಯಿ ನೋಡಿ ಆಶೀರ್ವಾದ ಮಾಡಿ. ಓಕೆ, ಹೌ ಆರ್ ಯು ಫೀಲಿಂಗ್? ಸ್ವಲ್ಪ ಹೊತ್ತು ನಿದ್ದೆ ನಿದ್ದೆ ಬರ್ತಾ ಇತ್ತಾ? ಹಾಗೆ ಇದ್ಬಿಡೋಣ ಅನ್ನಿಸ್ತಾ ಇತ್ತ? ಓಕೆ. ಸೊ ಈ ರೀತಿ ಮೆಡಿಟೇಷನ್ಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದೇನ್ ಮಾಡುತ್ತೆ, ನೀವು ಮಲಗಿದ್ದಾಗ ಮೇ ಬಿ ಕನಸಲ್ಲಿ ಅದು ಪ್ಯೂರಿಫೈ ಮಾಡ್ತಾ ಬಂದಿರುತ್ತೆ, ಆಯ್ತಾ? ಸೊ ಯಾವಾಗ ನೀವು ಮಲಗ್ತೀರಾ ಕೆಲವೊಂದು ಸರಿ ಈ ತರ ಕನಸುಗಳು ಕೂಡ ಬರ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದನ್ನ ಪ್ಯಾಟರ್ನ್ ಆಗಿ ಕ್ರಿಯೇಟ್ ಮಾಡ್ತಾ ಇರುತ್ತೆ ಅಂಡ್ ಇಟ್ ಟ್ರೈಸ್ ಟು ಮೇಕ್ ಇಟ್ ಹ್ಯಾಪನ್. ಆಯ್ತಾ? ಈ ತರ ಆಗ್ಬೇಕು ಅಂತ ಅದು ಪ್ರಯತ್ನ ಪಡ್ತಾ ಇರುತ್ತೆ, ಅಥವಾ ಆ ಸೀನ್ ನೋಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ನೀವು ಮೇ ಬಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ. ನಾನು ಒಂದು ಯೆಲ್ಲೋ ಬಟರ್ಫ್ಲೈ ಮ್ಯಾನಿಫೆಸ್ಟೇಷನ್ಸ್ ಮಾಡಿಸಿದ್ದೆ ಅಲ್ವಾ? ಯಾರಿದ್ರಿ ಅವಾಗ? ಆಯ್ತು. ಓಕೆ, ಸುವರ್ಣ ಅವರಿದ್ರು, ನೇತ್ರ ಅವರು ಇದ್ರು ಅನ್ಸುತ್ತೆ, ದಿವ್ಯಾ ಅವರಿದ್ರು ಅನ್ಸುತ್ತೆ. ಓಕೆ, ಸೊ ಅದೇನಿಲ್ಲ, ಇನ್ನೊಂದ್ಸರಿ ಯಾವಾಗಾದ್ರೂ ಮಾಡಿಸ್ತೀನಿ. ರಕ್ಷಿತನ ಇದ್ರು. ಓಕೆ. ಸೊ ಆ ಥರ ಒಟ್ಟು ನಾವು ಏನನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ದೃಢವಾಗಿ ತೋರಿಸ್ತಾ ಹೋಗ್ತೀವೋ ಅದನ್ನ ಅದು ಮ್ಯಾನಿಫೆಸ್ಟ್ ಮಾಡೋಕೆ ಟ್ರೈ ಮಾಡುತ್ತೆ. ಅಂದ್ರೆ ಆ ಥರ ಸಿಚುವೇಶನ್ಸ್ ಎಲ್ಲಿರುತ್ತೆ, ಆಪರ್ಚುನಿಟೀಸ್ ಎಲ್ಲಿರುತ್ತೆ, ಅದನ್ನ ಗ್ರ್ಯಾಬ್ ಮಾಡಕ್ ನೋಡುತ್ತೆ, ಐಡೆಂಟಿಫೈ ಮಾಡಕ್ ನೋಡುತ್ತೆ. ಸೊ ಅದಕ್ಕೆ ಇವಾಗಿಂದ ಹಂಗೆ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ನಾನು ಏನು ದೃಶ್ಯಗಳನ್ನ ಅಂದ್ರೆ ಚಿತ್ರಣಗಳನ್ನ ತೋರಿಸ್ತಾ ಹೋದೆ ಅಲ್ವಾ ನಿಮ್ಮ ಮೈಂಡ್ ಅಲ್ಲಿ, ಸೊ ಅದನ್ನ ನೀವು ನೋಡ್ತಾ ಹೋಗ್ತೀರಾ. ಮೇ ಬಿ ವಾಲ್ ಪೇಪರ್ ಅಲ್ಲಿ ಆಗಿರ್ಬೋದು, ಅಥವಾ ಟಿವಿಯಲ್ಲಿ ಆಗಿರ್ಬೋದು, ಅಥವಾ ಹೊರಗಡೆ ಎಲ್ಲಾದ್ರೂ ಹೋದಾಗ ಆ ಪ್ಲೇಸಿಗೆ ಹೋಗೋದಾಗಿರ್ಬೋದು. ಸೊ ಈ ತರ ಏನಾದ್ರೂ ಒಂದು ಆಗುತ್ತೆ, ಆಯ್ತಾ? ಓಕೆ. ಎಸ್.
ಸೊ ಅವಾಗ ಅಲ್ಲಿ ನಿಮ್ಮ ಮಗುವಿನ ಚಿತ್ರ ಬರೆದ್ರಿ. ಈಗ ಯಾರ್ಯಾರು ಬರೀತೀರಾ ಪೇಪರಲ್ಲಿ? ಸ್ವಲ್ಪ ಕಷ್ಟ ಅಲ್ವಾ? ಸೊ ಅದು ಬೇಡ, ಸುಮ್ಮನೆ ಕೇಳಿದೆ ನಾನು. ಎಸ್. ಏನ್ ಮಾಡಿ ಅಂತಂದ್ರೆ ಇಲ್ಲಿ ಒಂದು ಅಕಸ್ಮಾತ್ ನಿಮ್ ಕಡೆ ಕಾಯಿನ್ ಇದ್ರೆ ಮಧ್ಯದಲ್ಲಿ ಒಂದು ಸರ್ಕಲ್ ಹಾಕಿ. ನಿಮಿಷ, ನಾನು ಕಾಯಿನ್ ತಂದಿಲ್ಲ. ಇಲ್ಲ ಹಾಗೆ ಸರ್ಕಲ್ ಹಾಕಿದ್ರು ಪರವಾಗಿಲ್ಲ, ಅಥವಾ ಬಳೆಯಲ್ಲಿ ಹಾಕಿದ್ರು ಪರವಾಗಿಲ್ಲ. ಓಕೆ. ಎಸ್, ಕಾಣಿಸ್ತಾ ಇದೆ ಅಲ್ವಾ? ಓಕೆ. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಸರ್ಕಲ್ ಹಾಕಿದ್ದೀನಿ. ಇದರ ಸುತ್ತ ಈ ರೀತಿ ಸ್ವಲ್ಪ ಕರ್ವ್ ಆಗಿ ಎಸ್ ಶೇಪ್ನ ರೀತಿಯಲ್ಲಿ, ಆಯ್ತಾ, ಎಲ್ಲ ಕಡೆ ಡ್ರಾ ಮಾಡ್ತಾ ಹೋಗ್ತೀನಿ. ಸೊ ಪರ್ಫೆಕ್ಷನ್ ಅನ್ನೋದು ಏನೂ ಇಲ್ಲ. ಸೊ ನಿಮಗೆ ಹೇಗೆ ಬರುತ್ತೋ ಹಾಗೆ ನಿಮ್ಮ ಮನಸ್ಸನ್ನ ಹರಿಬಿಟ್ಟು ಮಾಡ್ತಾ ಹೋಗೋದಷ್ಟೇ, ಆಯ್ತಾ? ಓಕೆ, ಗೊತ್ತಾಯ್ತಲ್ಲ? ಸೊ ಎಷ್ಟಾದ್ರೂ ಬಂದ್ರೂ ಪರವಾಗಿಲ್ಲ, ಈಕ್ವಲ್ ಡಿಸ್ಟೆನ್ಸ್ ಅಂತಾನೆ ಏನೂ ಇಲ್ಲ. ಓಕೆ. ಆದ್ಮೇಲೆ ನಂಗೆ ಮೆಸೇಜ್ ಹಾಕಿ. ಆಯ್ತಾ? ಡನ್. ಓಕೆ. ಒಂದು ನಿಮಿಷ, ನಾನು ಪ್ಯಾಟರ್ನ್ಸ್ ಹುಡುಕ್ತಾ ಇದ್ದೆ. ಓಕೆ, ಪರವಾಗಿಲ್ಲ. ಓಕೆ, ಇವಾಗ ನೀವು ಇಲ್ಲಿ ಯಾವ ಡಿಸೈನ್ ಆದ್ರೂ ಮಾಡ್ತಾ ಹೋಗ್ಬೋದು. ಮೇ ಬಿ ಕೆಲವೊಂದು ಮಂಡಲಾಸ್ ಇರ್ಬೋದು, ಅಥವಾ ಕೆಲವೊಂದು ಹಾಗೆ ಪ್ಯಾಟರ್ನ್ಸ್ ಇರ್ಬೋದು. ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಇವಾಗ ಡ್ರಾ ಮಾಡ್ತಾ ಇದ್ದೀನಿ. ಸೊ ಈ ಒಂದೇ ಪ್ಯಾಟರ್ನ್ ನೀವು ಇಡೀ ಒಂದು ಕಾಲಮ್ ಪೂರ್ತಿ ಮಾಡ್ತಾ ಹೋಗ್ಬೋದು. ಓಕೆ. ಸೊ ಜಸ್ಟ್ ನಾನು ಐಡಿಯಾಸ್ ಕೊಡ್ತಾ ಇದ್ದೀನಿ, ಇದೇ ಪ್ಯಾಟರ್ನ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ನಾವು ನ್ಯೂರೋ ಆರ್ಟ್ ಮಾಡಿದ್ವಿ ಅಲ್ವಾ, ಅದರಲ್ಲೂ ಅಷ್ಟೇ ನೀವು ಯಾವ ಪ್ಯಾಟರ್ನ್ನ ಯೂಸ್ ಮಾಡಿ ಯಾವುದಾದ್ರೂ ಮಾಡಿ, ಯಾವ ಕಲರ್ಸ್ ಆದರೂ ಯೂಸ್ ಮಾಡಿ, ಏನು ತೊಂದರೆ ಇಲ್ಲ. ಸೊ ಆ ಥರ ಮಾಡಿದ್ವಿ, ರೈಟ್? ಸೊ ಇಲ್ಲೂ ಹಾಗೇನೆ ಆದಷ್ಟು ಒಂದೇ ಪ್ಯಾಟರ್ನ್ ಮಾಡೋಕ್ಕೆ ಟ್ರೈ ಮಾಡಿ, ಆಮೇಲೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ, ಆಯ್ತಾ? ಸೊ ಇಲ್ಲಿ ಈ ಪ್ಯಾಟರ್ನ್ ಮಾಡಿದೆ ನಾನು. ಓಕೆ.
ಇದ್ರ ನೆಕ್ಸ್ಟ್ ಲೈನಲ್ಲಿ ಮೇ ಬಿ ಇದನ್ನ ಸ್ವಲ್ಪ ಆಮೇಲೆ ಥಿಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದ್ರ ನೆಕ್ಸ್ಟ್ ಅಲ್ಲಿ ಇನ್ನು ಬೇರೆ ತರದ ಏನಾದರೂ ಪ್ಯಾಟರ್ನ್ ಮಾಡ್ತೀನಿ. ಮೇ ಬಿ ಎರಡೆರಡು ಒಂದ್ ಬಿಟ್ಟು ಒಂದು ಆಲ್ಟರ್ನೇಟಿವ್ ಆಗಿ ಸೇಮ್ ಮಾಡಿದ್ರು ಪರವಾಗಿಲ್ಲ, ಇಲ್ಲ ಡಿಫ್ರೆಂಟ್ ಇದ್ರೂ ಪರವಾಗಿಲ್ಲ. ಓಕೆ, ಗೊತ್ತಾಗ್ತಾ ಇದೆಯಲ್ವಾ? ಸೊ ಈ ರೀತಿ ಸೆಕೆಂಡ್ ಒನ್ ಮಾಡಿದೆ. ಸೊ ಥರ್ಡ್ ಒನ್ ನಾನು ಬೇರೆ ಮಾಡ್ಬೋದು ಅಥವಾ ಸೇಮ್ ಕಂಟಿನ್ಯೂ ಮಾಡ್ಬೋದು. ಇದನ್ನ ಇಲ್ಲಿ ಕೂಡ ಇದೇ ಪ್ಯಾಟರ್ನ್ ನಾನು ಬರೀಬೋದು. ಓಕೆ, ಅಲ್ಲಿ ನಿಮಗೆ ಜಾಸ್ತಿ ಥಿಂಕ್ ಮಾಡೋ ಇದಿರಲ್ಲ, ಪ್ಯಾಟರ್ನ್ಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಯು ಕ್ಯಾನ್ ಈವನ್ ರಿಪೀಟ್. ಆಯ್ತಾ? ಸೊ ಐ ಆಮ್ ಜಸ್ಟ್ ಗಿವಿಂಗ್ ಯು ದ ಐಡಿಯಾ, ನೀವು ಯಾವ ರೀತಿನಾದ್ರೂ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇಲ್ಲಿ ಓಕೆ ಸಮಥಿಂಗ್ ಡಿಫ್ರೆಂಟ್, ಅದೆರಡಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ಬೇರೆ ರೀತಿ ಪ್ಯಾಟರ್ನ್. ವೆರಿ ಈಸಿ. ಸೊ ತುಂಬಾ ಕಷ್ಟ ಇರುವಂತದ್ದೇನು ಇಲ್ಲ, ನಿಮ್ಗೆ ಯಾವ ಪ್ಯಾಟರ್ನ್ ನೆನಪಾಗುತ್ತೋ ಅದನ್ನ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದನ್ನ ನಾನು ಆಮೇಲೆ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಬಟ್ ಇದು ಪೂರ್ತಿ ಒಂದೇ ಪ್ಯಾಟರ್ನ್ ಬರ್ಲಿ, ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ಯಾರು ಮಾಡ್ತಾ ಇದ್ದೀರಾ? ಓಕೆ, ಬೇಕಾದ್ರೆ ಇದೇ ತರಾನು ಮಾಡ್ಬೋದು, ಇಲ್ಲ ನಿಮ್ದೇ ಓನ್ ಕ್ರಿಯೇಟಿವಿಟಿನ ಯೂಸ್ ಮಾಡ್ಬೋದು. ತುಂಬಾ ಹೊತ್ತು ಕುತ್ಕೊಂಡು ಮಾಡೋಕ್ಕೆ ಕಷ್ಟ ಆದ್ರೆ ಬ್ರೇಕ್ ಆಮೇಲೆ ಕಂಟಿನ್ಯೂ ಮಾಡ್ಬೋದು. ಕಂಪ್ಲೀಟ್ ಮಾಡಲೇಬೇಕು ಒಂದೇ ಸ್ಟೆಪ್ಸಲ್ಲಿ ಅನ್ನೋದೇನೂ ಇಲ್ಲ. Just enjoy the process. You can use colors if you want. ಸಾದಾ ತೋರಿಸ್ತಿದ್ದೀನಿ. ಬೇಕಾದ್ರೆ ನೀವು ಇಲ್ಲಿ ಒಂದೊಂದು ಕಾಲಮ್ಗೆ ಒಂದೊಂದು ನೇಮ್ ಕೊಡ್ಬೋದು. ಅಂದ್ರೆ ನಿಮ್ಮ ಮಗುವಿನಲ್ಲಿ ಯಾವ ಕ್ಯಾರೆಕ್ಟರ್ಸ್ ನ ನೀವು ಅಂತ ಅನ್ಕೊಂಡಿದ್ದೀರಾ
ಮಾಡಿದೀರಾ ಅದನ್ನ ಇಲ್ಲಿ ಬರಿಬಹುದು. ಫಾರ್ ಎಕ್ಸಾಂಪಲ್, ಧೈರ್ಯ. ಮಾಡೋದಕ್ಕೆ ನಾನು ಇಲ್ಲೊಂದು ಸರ್ಕಲ್ ಮಾಡ್ತೀನಿ. ದಯಾ. ಉತ್ತರ. ಸದ್ಗುಣ. ನಿಮಗೆ ಯಾವ ಕ್ಯಾರೆಕ್ಟರ್ಸ್ ಬೇಕು ಅದನ್ನು ಬರೀತಾ.
ಈ ಯಾಕಾಗಿದೆ ನನಗೆ ಪೋಸ್ಟ್ ಮಾಡ್ಬೇಕು ಇಲ್ಲ ಆದ್ಮೇಲೆ ಗ್ರೂಪಲ್ಲಿ ಫೇಸ್ಬುಕ್ ಗ್ರೂಪಲ್ಲೂ ಹಾಕಿ ಆ್ಯಂಡ್ ಐ ಮೇಕ್ ಅ ರೀಲ್ ಔಟ್ ಆಫ್ ಇಟ್. ಕೆಳಗಡೆ ಆರ್ಟ್ ಬೈ ಅಥವಾ ಏನಾದರೂ ಬರೀರಿ ನಿಮ್ದೇ ಆರ್ಟ್ ಫಾರ್ಮ್ ಅಂತ ಗೊತ್ತಾಗುತ್ತೆ.
ಈ ಆಲ್ಮೋಸ್ಟ್ ಟೈಮ್ ಆಗಿದೆ. ಇಲ್ಲಿಗೆ ಸದ್ಯಕ್ಕೆ ನನಗೆ ಇಷ್ಟ ಆಗಿದೆ. ಆಮೇಲೆ ನಾನು ಕಂಪ್ಲೀಟ್ ಮಾಡ್ಕೊಡ್ತೇನೆ. ಅದೇ ರೀತಿ ನೀವು ಕೂಡ ಆಮೇಲೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿವರೆಗೆ ಇಷ್ಟ ಆಗಿದೆ ಅದನ್ನ ತೋರಿಸಿ. ಓಕೆ, ವೆರಿ ಗುಡ್. ವಿದ್ಯಾ ಅವರೇ ಚೆನ್ನಾಗಿದೆ. ಆಮೇಲೆ ಒಂದೊಂದೇ ಕಾಲಮ್ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾಡಿ ಆಯ್ತಾ. ಒಂದೇ ಸ್ಟ್ರೆಚ್ ಮಾಡ್ಬೇಕು ಅಂತ ಏನೂ ಇಲ್ಲ. ಓಕೆ, ಸೊ ನಾನು ಇನಿಷಿಯೇಟ್ ಮಾಡಿದ್ದೀನಿ, ನೀವು ಆಮೇಲೆ ಹಾಗೆ ಮಾಡ್ತಾ ಹೋಗಿ ಆಯ್ತಾ. ಸೊ ಒಂದು ರೆಫರೆನ್ಸ್ ಕೊಡ್ತಿದ್ದೀನಿ ನಿಮಗೆ, ಆಡ್ ಬೈ ಯಾರು ಮಾಡಿದ್ರು ಅಂತ ಒಂದ್ ಕಡೆ ಕಾಲಮ್ ಹಾಕ್ಬಿಡಿ. ಆಮೇಲೆ ಯಾವ್ಯಾವ ಗುಣಗಳು ಬೇಕು ಆಯ್ತಾ. ಸೊ ಇದು ಸೂರ್ಯ ಅಂತ ಅನ್ಕೊಂಡ್ರೆ, ಅವನ ಪ್ರಭೆ ಅಂತ ಅನ್ಕೊಂಡ್ರೆ ಅಫ್ಕೋರ್ಸ್ ಸ್ಟ್ರೈಟ್ ಆಗಿಲ್ಲ, ಸುಮ್ನೆ ನಾನು ಬೇಕಂತಾನೆ ಈ ತರ ಮಾಡಿದ್ದೀನಿ. ಸೊ ಯಾವ ಯಾವ ರೀತಿಯ ಕ್ಯಾರೆಕ್ಟರ್ಸ್ ನಿಮ್ಗೆ ನಿಮ್ಮ ಮಗುವಿನಲ್ಲಿ ಬೇಕು ಅದನ್ನ ಈ ತರ ಬರೀತಾ ಹೋಗಿ. ನಾನಿಲ್ಲಿ ದಯಾಗುಣ, ಸದ್ಗುಣ, ಧೈರ್ಯ, ಸುಂದರ, ಗುಣವಂತ, ವಿದ್ಯಾವಂತ, ಚತುರ, ಸಂಸ್ಕಾರವಂತ, ಆರೋಗ್ಯವಂತ ಇದಿಷ್ಟು ಬರ್ದಿದ್ದೀನಿ. ಸೊ ಇದೇ ಅಂತ ಅಲ್ಲ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಬರೀತಾ ಹೋಗಿ. ಕನ್ನಡದಲ್ಲೇ ಅಂತಲ್ಲ, ಇಂಗ್ಲಿಷ್ ಅಥವಾ ನಿಮ್ದು ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ಅದರಲ್ಲೇ ಬರೀಬೋದು ಆಯ್ತಾ. ಸೊ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ಜಸ್ಟ್ ಇದೆಲ್ಲ ಪೂರ್ತಿ ಆದ್ಮೇಲೆ ಇಟ್ ವಿಲ್ ಬಿ ಅ ವೆರಿ ಗುಡ್ ಥಿಂಗ್ ಆಯ್ತಾ. ನಾನು ಇದೆಲ್ಲ ಈ ರೇಸ್ಗೆ ನಾನು ಬೇರೆ ಬೇರೆ ಬಣ್ಣಗಳನ್ನ ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಒಂದೇ ಬಣ್ಣ ಕೊಡ್ಬಹುದು, ಅಥವಾ ಒಳಗಡೆನೂ ಬೇರೆ ಬೇರೆ ಕಲರ್ಸ್ ನ ಯೂಸ್ ಮಾಡಿ ಮಾಡ್ಬೋದು ಆಯ್ತಾ. ನಾನು ಒಳಗಡೆ ಒಂದೇ ಕಲರ್ ಅಲ್ಲಿ ಆದಷ್ಟು ಮಾಡಿದ್ದೀನಿ, ಬಟ್ ನೀವು ಬೇರೆ ಬೇರೆ ಯೂಸ್ ಮಾಡ್ಬೋದು, ಅಪ್ ಟು ಯು ಆಯ್ತಾ. ಬೇರೆ ಬೇರೆ ಪ್ಯಾಟರ್ನ್ಸ್, ಈಗ ಎಲ್ಲದಕ್ಕೂ ಒಂದೊಂದು ಪ್ಯಾಟರ್ನ್ಸ್ ನಾನು ಹಂಗೆ ಐಡಿಯಾ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇನ್ನ ಜಾಸ್ತಿ ಏನಾದ್ರು ಬರಿಬೇಕನ್ಸಿದ್ರೆ ಅದನ್ನ ಬರಿ. ಓಕೆ, ಎಸ್. ಇಷ್ಟ ಆಯ್ತಾ ಸೆಷನ್ ಇವತ್ತು? How was the section? ಎಸ್ ಮ್ಯಾಮ್, ಚೆನ್ನಾಗಿದೆ. It was nice, ma'am. ಸೊ ಇದೇ ತರ ಮಾಡ್ತಾ ಹೋಗಿ ಆಯ್ತಾ. ಸೊ ಈ ಮೆಡಿಟೇಷನ್ ಅಷ್ಟೇ, ನಾನು ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಯಾವಾಗಾದ್ರೂ ನೀವು ಆರ್ಟ್ ಫಾರ್ಮ್ ಮಾಡ್ಬೇಕು ಅನ್ಸಿದಾಗ ಇದನ್ನ ಮುಂಚೆ ಹಾಕೊಂಡು ಬೇಕು ಮಾಡಿ. ಓಕೆ ಓಕೆ, ಬೈ ಬೈ, ಟೇಕ್ ಕೇರ್, ಆಲ್ ದಿ ಬೆಸ್ಟ್. Thank you, ma'am. Bye.